ನಮಸ್ಕಾರ. ಮೇಷರಾಶಿಯವರ ಮೇ ತಿಂಗಳ ಮಾಸ ಭವಿಷ್ಯದಲ್ಲಿ ಎಚ್ಚರಿಕೆಗಳ ವಿಡಿಯೋಗೆ ನಿಮಗೆಲ್ಲರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಮೊದಲ ಸಲ ಚಾನಲ್ ಬಂದಿದ್ದೀರಾ, ದಯವಿಟ್ಟು ಕೆಳ ಸಬ್ಸ್ಕ್ರೈಬ್ ಅಂತ ಬಿಟ್ಟಿರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಹಲವಾರು ಬಾರಿ ಬಂದಿರ, ಇನ್ನೂ ಮಾಡ್ಕೊಂಡಿಲ್ಲ ಅಂದ್ರೂ ಸಹ ದಯವಿಟ್ಟು ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ನಮ್ಮ ಪೇಜ್ ಅನ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಪ್ರತಿಯೊಬ್ಬ ಮೇಷರಾಶಿಯವರಿಗೆ ಈ ಒಂದು ವಿಡಿಯೋ ರೀಚ್ ಆಗಲೇಬೇಕು. ಬಹಳ ಪ್ರಮುಖವಾದಂತಹ ವಿಡಿಯೋ ಇದು. ಮೇಷರಾಶಿಯರ ಏನೇನು ಸಮಸ್ಯೆಗಳಾಗ್ಬಿಡಬಹುದು ಮೇ ತಿಂಗಳಲ್ಲಿ, ಏನೇನು ಪರಿಹಾರ ಅನ್ನತಕ್ಕಂಥದ್ದು. ಸೊ ದಯವಿಟ್ಟು ಈ ವಿಡಿಯೋನ ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮೊದಲನೇದಾಗಿ ಡಿಸ್ಕ್ಲೈಮರ್ ತರ ಹೇಳ್ತಾ ಇದ್ದೀನಿ, ನಾನು ಖಂಡಿತ ನಿಮ್ಮನ್ನ ಹೆದರ್ಸ್ಲಿಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇಲ್ಲ. ನಿಮ್ಮನ್ನೇನು ಹೆದರ್ಸೋದು ನನಗೇನು ಸಿಗೋದು ಇಲ್ಲ. ನಾನು ಶುಭ ವಿಚಾರ ವಿಡಿಯೋನು ಸಹ ಮಾಡಿದ್ದೇನೆ. ಪ್ರತಿ ತಿಂಗಳು ಪ್ರತಿ ರಾಶಿಯವರಿಗೂ ಒಂದಿಷ್ಟು ಶುಭ ವಿಚಾರಗಳು, ಒಂದಿಷ್ಟು ಎಚ್ಚರಿಕೆಗಳು ಖಂಡಿತವಾಗಿ ಇರ್ತದೆ. ಶುಭ ವಿಚಾರಗಳ ವಿಡಿಯೋ ಸಹ ಮಾಡಿದ್ದೇನೆ. ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಾಗ್ಲಿ, ಟೈಟ್ನಲ್ಲಿ ಅಥವಾ ನಮ್ಮ ವಿಡಿಯೋ ಸೆಕ್ಷನ್ ಅಲ್ಲಾಗ್ಲಿ ನಿಮಗೆ ಮೇಷರಾಶಿಯರ ಮೇ ತಿಂಗಳ ಶುಭ ವಿಚಾರಗಳು ಖಂಡಿತವಾಗಿ ಸಿಗುತ್ತೆ. ನೋಡಿ ಆ ವಿಡಿಯೋನು ಸಹ. ಆಮೇಲೆ ಈ ವಿಡಿಯೋ ನೋಡಿ, ಏನೂ ತೊಂದರೆ ಇಲ್ಲ. ಈ ವಿಡಿಯೋ ಮುಗಿದ ಮೇಲೆ ಆದ್ರೂ ಆ ವಿಡಿಯೋ ನೋಡಿ, ಎರಡು ವಿಡಿಯೋ ನೋಡಿ, ನಿಮಗೆ ಕ್ಲಾರಿಟಿ ಸಿಕ್ಬಿಡುತ್ತೆ ಅಂತ ಅಷ್ಟೇನೆ, ಆಯ್ತಲ್ವಾ? ಸೊ ಪ್ರತಿಯೊಬ್ಬರು ನೀವು ಈ ವಿಡಿಯೋ ನೋಡ್ತಾ ಇರತಕ್ಕಂಥವ್ರು ನಿಮ್ಮ ಮನೆ ದೇವರನ್ನ ಕಮೆಂಟ್ ಮಾಡಿ, ನಿಮ್ಮ ಮನೆ ದೇವರು ಯಾವುದು ಅಂತ ಹೇಳಿ. ನಾನು ಈಗ ಮುಂದೆ ಹೇಳುವಂತಹ ಎಲ್ಲ ಎಚ್ಚರಿಕೆಗಳು ಸಹ ಸುಳ್ಳಾಗೋಗ್ಲಿ, ನಿಮಗೆ ಯಾವುದೂ ಸಹ ಇದಾಗದೇ ಇರಲಿ. ಈ ಮುಂದೆ ಹೇಳುವಂತಹ ಸಮಸ್ಯೆಗಳು ಹಾಗೂ ಅಕಸ್ಮಾತ್ ಏನಾರ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಏನೇನು ಸಮಸ್ಯೆ ಆಗಬಹುದು, ಅದಕ್ಕೇನು ಪರಿಹಾರ ಅನ್ನುವಂಥದ್ದನ್ನು ತಿಳಿಸ್ತೇನೆ. ಬೇಗ ನಿಮ್ಮನ್ನು ಕಾಪಾಡುವಂತಹ ನಿಮ್ಮ ಮನೆ ದೇವರ ಹೆಸರುಗಳನ್ನ ಕಮೆಂಟ್ ಮಾಡಿಕೊಂಡು ವಿಡಿಯೋನ ನೋಡಿ. ನೀವು ಖಂಡಿತವಾಗಿ ನಿಮಗೆ ಒಳ್ಳೆಯದೇ ಆಗ್ತದೆ. ಪರಿಹಾರಗಳನ್ನು ಸಹ ವಿಡಿಯೋ ಎಂಡಲ್ಲಿ ನಾನು ತಿಳಿಸ್ತೇನೆ. ನಿಮಗೆ ಸುಲಭವಾಗಿ ನೀವು ಏನೋ ಸಮಸ್ಯೆಗಳ ಪರಿಹಾರ ಮಾಡ್ಕೊಳ್ಬಹುದಾದಂಥದ್ದು ಎಲ್ಲ ವಿಡಿಯೋ ವಿಚಾರಗಳನ್ನ ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ. ಬನ್ನಿ ವಿಡಿಯೋನ ಆರಂಭಿಸೋಣ. ಮೊದಲನೇ ಎಚ್ಚರಿಕೆ ಮೇಷರಾಶಿಯವರಿಗೆ ಮೇ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನಿಮ್ಮ ರಾಶ್ಯಾಧಿಪತಿಯಾದಂತಹ ಕುಜಗ್ರಹ ಮತ್ತೆ ಪುನಃ ಕರ್ಕಾಟಕ ರಾಶಿಯಲ್ಲಿ ಇಡೀ ಮೇ ತಿಂಗಳು ನೀಚ ಸ್ಥಿತಿಯಲ್ಲಿರಲಿದ್ದಾನೆ. ಸೊ ರಾಶ್ಯಾಧಿಪತಿಯೇ ನೀಚ ಸ್ಥಿತಿ ಅಂದಾಗ ಜೊತೆಗೆ ನಿಮಗೆ ಅಷ್ಟಮಾಧಿಪತಿಯು ಕುಜನೇ ಆಗಿರ್ತಾನೆ. ಆದ್ರಿಂದ ಆರೋಗ್ಯ ಕ್ಷೀಣಿಸುವಂತಹ ಲಕ್ಷಣಗಳು ತೀರಾ ಜಾಸ್ತಿ ಇರುತ್ತೆ. ಅದರಲ್ಲಿ ಮೊದಲೆರಡು ವಾರಗಳು ರವಿಗ್ರಹ ನಿಮ್ಮ ರಾಶಿಯಲ್ಲೇ ಇದ್ದಾಗ ಹೆಂಗಾರು ಮಾಡಿ ನಿಮ್ಗೆ ಹತೋಟಿಯಲ್ಲಿ ಕೂರಿಸಬಹುದು. ಬಟ್ ಮೊದಲೇ 3ನೇ ವಾರ 4ನೇ ವಾರ ಆದ ತಕ್ಷಣ ರವಿಗ್ರಹನು ವೃಷಭ ಕೊಟ್ಟೋಗ್ತಾನೆ. ಅಂದ್ರೆ ನಿಮ್ಮ ರಾಶಿಯಲ್ಲಿ ರವಿ ಸಹ ಇರೋದಿಲ್ಲ. ಸೊ ಆದ್ರಿಂದ ಮತ್ತೆ ಪುನಃ ಕ್ಷೀಣ. ಸೊ ಆದ್ರಿಂದ ಓವರ್ ಆಲ್ ನೋಡಿದಾಗ ರಾಶ್ಯಾಧಿಪತಿ ಅಷ್ಟಮಾಧಿಪತಿಯಾದ ಕುಜಗ್ರಹ ನೀಚ ಸ್ಥಿತಿಯಲ್ಲಿರೋದ್ರಿಂದ ಮೇ ತಿಂಗಳಲ್ಲಿ ಮೇಷರಾಶಿಯವರಿಗೆ ಆರೋಗ್ಯ ಕ್ಷೀಣಿಸುವಂತಹ ಸಾಧ್ಯತೆ ತೀರಾ ಜಾಸ್ತಿ ಇರ್ತದೆ. ಸೊ ದಯವಿಟ್ಟು ನಾನು ನಿಮ್ಗೆ ಹೇಳುವಂಥದ್ದು, ಮನೆ ಹತ್ರದಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನಗಳಿದ್ರೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬನ್ನಿ. ಒಂದು ಕೆಂಪು ವಸ್ತ್ರದಲ್ಲಿ ತೊಗರಿಬೇಳೆ ದಾನ ಮಾಡಿ, ಪ್ರತಿದಿನ ಕುಜಾ ಸ್ತೋತ್ರವನ್ನು ಪಠನೆ ಮಾಡಿ, ಅಥವಾ ಈ ವಿಡಿಯೋದಲ್ಲಿ ವಿಶೇಷವಾದ ಪರಿಹಾರಗಳು, ಇತರೆ ಪರಿಹಾರಗಳನ್ನು ಸಹ ಹೇಳ್ತೇನೆ ವಿಡಿಯೋ ಎಂಡಲ್ಲಿ. ವಿಡಿಯೋ ಎಂಡ್ ತನಕ ನೋಡಿ, ಒಳ್ಳೇದಾಗ್ಲಿ. ಎರಡನೇ ಎಚ್ಚರಿಕೆ ಏನಪ್ಪಾ ಮೇಷರಾಶಿಯವರಿಗೆ ಮೇ ತಿಂಗಳಿಗೆ ಅಂತಂದ್ರೆ, ಅಷ್ಟಮಾಧಿಪತಿಯಾಗಿಯೂ ಸಹ ಕುಜ ನೀಚ ಸ್ಥಿತಿಯಲ್ಲಿರ್ತಾನೆ ಅಂತಂದ್ರೆ ಮಾಂಗಲ್ಯಾಧಿಪತಿ ಆಗ್ಬಿಡ್ತಾನೆ. ಸೊ ಅದರಿಂದ ವಿವಾಹಿತ ಮೇಷರಾಶಿಯ ಸ್ತ್ರೀಯರು ನಿಮ್ಮ ಯಜಮಾನರ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕು. ಅಷ್ಟೇ ಅಲ್ಲ, ನಿಮ್ಮ ಹಾಗೂ ನಿಮ್ಮ ಯಜಮಾನರ ನಡುವಿನ ಬಾಂಧವ್ಯ ಏನು ಸಮಸ್ಯೆ ಆಗದಂಗೆ, ಅಂದ್ರೆ ದಾಂಪತ್ಯ ಕಲಹಗಳಾಗದಂಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು. ದಾಂಪತ್ಯ ಕಲಹಗಳು ಅನ್ನೋದಕ್ಕಿಂತ ಯಜಮಾನರ ಆರೋಗ್ಯದ ಬಗ್ಗೆ, ನಿಮ್ಮ ಯಜಮಾನರು ಏನ್ ತಿಂದ್ರೆ ಅವ್ರಿಗೆ ಆರೋಗ್ಯ ಹಾಳಾಗ್ಬಿಡುತ್ತೆ, ಏನ್ ತಿಂದ್ರೆ ಅವರು ತುಂಬಾ ಸ್ವಸ್ಥರಾಗಿರ್ತಾರೆ ಅನ್ನೋ ವಿಚಾರ ನಿಮಗೆ ಗೊತ್ತಿರುತ್ತೆ. ಸೊ ಅದರಿಂದ ಯಜಮಾನರ ಆರೋಗ್ಯ ಹಾಳಾಗದಂಗೆ ಅವರನ್ನ ಚೆನ್ನಾಗಿ ನೋಡ್ಕೊಳ್ಬೇಕಾಗಿದ್ದು ನಿಮ್ಮ ಜವಾಬ್ದಾರಿ ಆಗಿರುತ್ತೆ. ಸೊ ವಿವಾಹಿತ ಮೇಷರಾಶಿಯ ಸ್ತ್ರೀಯರಿಗೆ ಈ ಎರಡನೆಯ ಎಚ್ಚರಿಕೆ ಆಗಿರುತ್ತೆ. ನಿಮ್ಮ ಯಜಮಾನರ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ. ಸೇಮ್ ಕುಜನ ಆರಾಧನೆ ಮಾಡ್ಕೊಳ್ಳಿ, ಅಥವಾ ವಿಡಿಯೋ ಎಂಡಲ್ಲಿ ವಿಶೇಷ ಪರಿಹಾರಗಳನ್ನೇ ತಿಳಿಸ್ತೇನೆ, ಅದನ್ನಾದ್ರೂ ಸಹ ದಯವಿಟ್ಟು ಮಾಡಿ. ಮೂರನೇ ಎಚ್ಚರಿಕೆ ಮೇಷರಾಶಿಯವರಿಗೆ ಮೇ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನಿಮಗೆ ಇಷ್ಟವಿಲ್ಲದಂತಹ ಒಂದು ಸಾಲವನ್ನ ಒತ್ತಾಯ ಪೂರ್ವಕವಾಗಿ ನಿಮ್ಮ ತಲೆಯ ಮೇಲೆ ಹೇರಲಾಗುತ್ತೆ ಅಂತ. ನನಗೆ ಬೇಡಪ್ಪ, ನೀವು ಸುಮಾರು ಸಲ ಹೇಳಿರ್ತಲ್ಲ, ನೀವು ಕೂತ್ಕೊಂಡು ನನಗೆ ಲೋನ್ ಬೇಡರಿ ನನಗೆ ಲೋನು ಅಂತ ಹೇಳ್ತಾ ಇರ್ತಾರೆ. ಆದ್ರೆ ತಗೊಳ್ಳಿ ಸರ್, ಪರವಾಗಿಲ್ಲ ಸರ್, ಬಡ್ಡಿ ಕಡಿಮೆ ಸರ್, ಬಡ್ಡಿನೇ ಇಲ್ಲ ಸರ್, ಫ್ರೀ ಸರ್, ಆಮೇಲೆ ಪ್ರೀ ಅಪ್ರೂವ್ಡ್ ಸರ್, ಮತ್ತೊಂದು ಸರ್, ಇನ್ನೊಂದು ಸರ್ ಅಂತ ಹೇಳಿ ಹಿಂಗೆ ಹಾಕ್ತಾರಲ್ಲ, ಅದು ಒಂದು ರೀತಿ ಆ ಥರನೂ ಹಾಕಬಹುದು. ಅದಲ್ಲದೆ ಹೋದ್ರೂ ಸಹ ನಿಮ್ಮ ಫ್ರೆಂಡ್ಸ್ಗೋಸ್ಕರನೋ ಮನೆಯವ್ರಿಗೋಸ್ಕರನೋ
ನಿಮಗೋಸ್ಕರನೋ, ನಿಮ್ಮ ಮಕ್ಕಳಿಗೋಸ್ಕರನೋ, ಲೈಫ್ ಪಾರ್ಟ್ನರ್ಗೋಸ್ಕರನೋ, ಬಿಸ್ನೆಸ್ ಪಾರ್ಟ್ನರ್ಗೋಸ್ಕರನೋ, ಯಾರಿಗೋಸ್ಕರನೋ, ಒಟ್ಟ ನಿಮಗೆ ಇಷ್ಟನೇ ಇರಲ್ಲ, ಅವರಿಗೋಸ್ಕರ ಬೇರೆಯವ್ರಿಗೋಸ್ಕರ ಒತ್ತಾಯ ಪೂರ್ವಕವಾಗಿ ನಿಮ್ಮ ತಲೆಯ ಮೇಲೆ ಒಂದಿಷ್ಟು ಸಾಲಗಳಾಗುವ ಸಾಧ್ಯತೆ ತೀರಾ ಜಾಸ್ತಿ ಇದೆ. ಸೊ ಮೇಷರಾಶಿಯವರು ಹೇಗೆ ಇದರಿಂದ ಹೊರಬರ್ತೀರಿ ಅನ್ನುವಂಥದ್ದು, ಇದನ್ನ ಹೆಂಗ್ ತಪ್ಪಿಸ್ಕೊಳ್ತೀರಿ ಅನ್ನುವಂಥದ್ದು ನೋಡಿ. ವಿಷ್ಣು ಸಹಸ್ರನಾಮವನ್ನ ಪ್ರತಿನಿತ್ಯ ಪಾರಾಯಣ ಅಂದ್ರೆ ಓದ್ತಿರಕ್ಕಂಥದ್ದು ಅಥವಾ ಕೇಳಿಸ್ತಕ್ಕಂಥದ್ರಿಂದನೂ ಸ್ವಲ್ಪ ಮಟ್ಟಿಗೆ ತಪ್ಪಿಸ್ಕೊಳ್ಬಹುದು. ಇಲ್ಲ ವಿಡಿಯೋ ಎಂಡಲ್ಲಿ ಒಂದು ಪವರ್ಫುಲ್ ಆಗಿರತಕ್ಕಂತಹ ಪರಿಹಾರವನ್ನ ಹೇಳ್ತೇನೆ, ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ. 4ನೇ ಎಚ್ಚರಿಕೆ ಮೇಷರಾಶಿಯವರಿಗೆ ಮೇ ತಿಂಗಳಿಗೋಸ್ಕರ ಏನಪ್ಪಾ ಅಂದ್ರೆ, ಕುಜನ ವ್ಯತ್ಯಾಸ ಆಗೋದ್ರಿಂದಾಗಿ ಅಂದ್ರೆ ರಾಶ್ಯಾಧಿಪತಿಯ ವ್ಯತ್ಯಾಸ ಆಗೋದ್ರಿಂದ ಸ್ತ್ರೀಯರಿಗೆ, ಮೇಷರಾಶಿಯ ಸ್ತ್ರೀಯರಿಗೆ ಮಾಸಿಕ ಋತುಚಕ್ರ ಏನು ಪ್ರತಿ ತಿಂಗಳು ಪೀರಿಯಡ್ಸ್ ಆಗುತ್ತಲ್ಲ, ಅದರಲ್ಲಿ ತುಂಬಾ ವ್ಯತ್ಯಾಸವಾಗುವ ಸಾಧ್ಯತೆ ಇದೆ. ಒಂದೇ ಬ್ಲೀಡಿಂಗ್ ಆಗೋದೇ ಇಲ್ಲ ಅಥವಾ ತೀರಾ ಅನಿಯಮಿತವಾಗಿ ಆಗ್ತಕ್ಕಂಥದ್ದು. ಸೊ ದಯವಿಟ್ಟು ನಿಮ್ಮ ಆಹಾರ ಪದ್ಧತಿ, ಜೀವನ ಶೈಲಿ ಬಗ್ಗೆ ತುಂಬಾ ಗಮನ ಕೊಡಿ. ಹಾಗೂ ಸೂಕ್ತ ವೈದ್ಯಕೀಯ ಚಿಕಿತ್ಸೆ ಏನಿದೆ ಅದನ್ನ ಆಯುರ್ವೇದ ಪದ್ಧತಿಯಲ್ಲಿ ಒಂದು ಆಯುರ್ವೇದ ತಜ್ಞರನ್ನ ಭೇಟಿ ಮಾಡಿ, ನೀವು ಸಾಮಾನ್ಯವಾಗಿ ಸ್ತ್ರೀಯರ ಈ ತರದ ಸಮಸ್ಯೆಗಳಿಗೆ ಗೈನಕಾಲಜಿಸ್ಟ್ ಹತ್ರ ಹೋಗ್ತಾರೆ, ಬಟ್ ನಾನು ನಿಮಗೆ ಆಯುರ್ವೇದ ತಜ್ಞರನ್ನ, ಆಯುರ್ವೇದ ಡಾಕ್ಟರ್ಸ್ ಗಳನ್ನ ಭೇಟಿ ಮಾಡಲಿಕ್ಕೆ ಸಲಹೆ ಕೊಡ್ತೇನೆ ನಾನು ಆದಷ್ಟು. ಸೊ ಆಯುರ್ವೇದ ಪದ್ಧತಿಯಲ್ಲಿ ನಿಮ್ಮ ಜೀವನ ಕ್ರಮವನ್ನ ಬದಲಾಯಿಸಿಕೊಂಡು ನಿಮ್ಮ ಪೀರಿಯಡ್ಸ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳೋಕೆ ಅನುಕೂಲತೆಗಳು, ಔಷಧೋಪಚಾರಗಳು, ಮಾರ್ಗಗಳು ಜಾಸ್ತಿ ಇದಾವೆ. ಸೊ ಅದರಿಂದ ನನಗೆ ನಿಮಗೆ ಆ ಥರ ರೆಕಮೆಂಡ್ ಮಾಡಲಿಕ್ಕೆ ಇಷ್ಟ. ಸೊ ಅದರಿಂದ ಆ ಥರ ನಿಮ್ಮ ಗಮನ ಕೊಡಿ. ಇನ್ನು ಪುರುಷರಿಗೆ ಏನು ತೊಂದರೆ ಇಲ್ವಾ ಅಂದ್ರೆ, ಪುರುಷರಾಗ್ಲಿ ಸ್ತ್ರೀಯರಾಗ್ಲಿ ರಕ್ತ ಸಂಬಂಧಿತವಾದಂತಹ ಸಮಸ್ಯೆಗಳು, ಲೋ ಬಿ ಪಿ, ಹೈ ಬಿ ಪಿ, ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್, ರಕ್ತ ಸಂಬಂಧಿತವಾದ ಸಮಸ್ಯೆಗಳಾಗಬಹುದು. ನಿಮ್ಮ ಜೀವನ ಶೈಲಿ ವ್ಯತ್ಯಾಸ ನೋಡ್ಕೊಳ್ಳಿ. ಹಾಗೂ ವೈದ್ಯರನ್ನ, ಸೂಕ್ತ ಆಯುರ್ವೇದ ವೈದ್ಯರನ್ನ ಭೇಟಿ ಮಾಡಿ. ಹಾಗೂ ಬಹಳ ಪ್ರಮುಖವಾಗಿ ಕುಜನ ಆರಾಧನೆ ಮಾಡ್ಕೊಳ್ಳಿ. ತೊಗರಿ ಬೇಳೆಯನ್ನ ದಾನ ಮಾಡಿ, ಕೆಂಪು ವಸ್ತ್ರವನ್ನು ದಾನ ಮಾಡಿ, ಸುಬ್ರಹ್ಮಣ್ಯ ಅಷ್ಟೋತ್ರಗಳನ್ನ ಪಠನೆ ಮಾಡಿ. ಈ ತರ ಸುಬ್ರಹ್ಮಣ್ಯನಿಗೆ ವಿಶೇಷವಾದಂತಹ ಆರಾಧನೆಯೇ ಮೇಷರಾಶಿಯವರಿಗೆ ಅನುಕೂಲ ಮಾಡಿಕೊಡಲಿದೆ. ಇಲ್ಲ ವಿಶೇಷವಾದ ಪರಿಹಾರ ವಿಡಿಯೋ ಎಂಡಲ್ಲಿ ತಿಳಿಸಲಿದ್ದೇನೆ. 5ನೇ ಎಚ್ಚರಿಕೆ ಮೇಷರಾಶಿಯವರಿಗೆ ಈ ಒಂದು ಮೇ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಭೂಮಿ ವ್ಯವಹಾರಗಳಲ್ಲಿ ನಿಮಗೆ ತುಂಬಾ ಸಮಸ್ಯೆ ಆಗಲಿದೆ. ಅದು ವಿವಾಹಿತ ಸ್ತ್ರೀಯರಿಗೆ ತವರು ಮನೆಯ ಭೂಮಿ ಬೇಕಾದ್ರೂ ಆಗಿರಬಹುದು, ಅಥವಾ ಪುರುಷರಾಗ್ಲಿ ಸ್ತ್ರೀಯರಾಗಿರ್ಲಿ ನೀವೇ ತಗೋಬೇಕು ಅನ್ಕೊಂಡ ಸೈಟು, ಮಾರಾಟ ಮಾಡಬೇಕು ಅನ್ಕೊಂಡ ಸೈಟು, ತಗೊಳ್ಬೇಕು ಅನ್ಕೊಂಡ ಜಮೀನು, ಮಾರಾಟ ಮಾಡಬೇಕು ಅನ್ಕೊಂಡ ಜಮೀನು, ಈ ತರ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ತೀರಾ ಸಮಸ್ಯೆಗಳನ್ನು ಎದುರಿಸಬೇಕಾದ ಪರಿಸ್ಥಿತಿ ಮೇಷರಾಶಿಯವರಿಗೆ ಮೇ ತಿಂಗಳಲ್ಲಿ ತೀರಾ ಜಾಸ್ತಿ ಬರಲಿದೆ. ಅಷ್ಟೇ ಅಲ್ಲ, ಸಹೋದರರ ವಿಚಾರ ಇರುತ್ತಲ್ಲ, ಅದು ತುಂಬಾ ಬಿಸಿ ತುಪ್ಪ ಆಗ್ಬಿಡುತ್ತೆ. ಸಹೋದರರ ವಿಚಾರ, ಈ ಕಡೆ ಏನೋ ಬಿಸಿ ತುಪ್ಪ, ಉಗಿದ್ರೆ ತುಪ್ಪ ವೇಸ್ಟ್, ನುಂಗಿದ್ರೆ ಗಂಡಲು ಸುಟ್ಟೋಗುತ್ತೆ ಅಂತಾರಲ್ಲ, ನಿಮ್ಮ ಸಹೋದರ, ಅಣ್ಣ, ತಮ್ಮ, ಅಕ್ಕ, ತಂಗಿ, ಇವರ ಒಂದು ವ್ಯವಹಾರಗಳು ನಿಮಗೆ ತುಂಬಾ ಬಿಸಿ ತುಪ್ಪ ಆಗ್ಬಿಡುತ್ತೆ. ಏನು ಮಾಡಪ್ಪ ದೇವ್ರೆ ಅನ್ನೋ ತರ ಚಿಂತಾಕ್ರಾಂತರಾಗಬಹುದು. ಸೊ ಜಗಳ ಮನಸ್ತಾಪಗಳು ಮಾಡ್ಕೊಳ್ಬೇಡಿ, ಅದನ್ನ ಸರಿದಾರಿ ತರಲಿಕ್ಕೆ ಸ್ವಲ್ಪ ದೇವತಾರಾಧನೆಗಳು ಮಾಡ್ಕೊಳ್ಳಿ. ಅದು ಭೂಮಿ ವಿಚಾರ ಬೇಕಾರಾಗಿರ್ಬಹುದು, ಸಹೋದರ ಸಹೋದರಿ ವಿಚಾರ ಬೇಕಾದ್ರೂ ಆಗಿರಬಹುದು. ಸೊ ಇದಿಷ್ಟು ಪಾಯಿಂಟ್ಸ್ಗಳಲ್ಲೂ ಬರೀ ಎದುರಿಸ್ಬಿಟ್ಟಿದ್ರಲ್ಲ ಒಳ್ಳೇದೇನು ಇಲ್ವಾ ಅಂತ ಮತ್ತೆ ಪುನಃ ಏನೂ ಗೊತ್ತಿಲ್ಲದಿರೋ ತರ ಕೇಳ್ಬಿಡಿ. ದಯವಿಟ್ಟು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಾಗ್ಲಿ, ವಿಡಿಯೋ ಸೆಕ್ಷನ್ ಅಲ್ಲಾಗ್ಲಿ ಮೇಷರಾಶಿಯವರ ಮೇ ತಿಂಗಳ ಶುಭ ವಿಚಾರಗಳ ವಿಡಿಯೋ ಇದ್ದೇ ಇರುತ್ತೆ, ದಯವಿಟ್ಟು ಅದ್ರಲ್ಲಿ ನೋಡಿ. ಇದು ಎಚ್ಚರಿಕೆಗಳ ವಿಡಿಯೋ. ಮತ್ತೆ ಪುನಃ ಅಂತ್ಯದಲ್ಲಿ ಹೇಳ್ತೀನಿ, ನಿಮ್ಮನ್ನು ಹೆದರಿಸ್ಲಿಕ್ಕೆ ಗೋಸ್ಕರ ಮಾಡಿರುವಂತಹ ವಿಡಿಯೋ ಅಲ್ಲ. ನಿಮಗೆ ಏನೇನು ಸಮಸ್ಯೆಗಳಾಗಬಹುದು, ಅದನ್ನು ಹೇಗೆ ಟ್ಯಾಕಲ್ ಮಾಡಬೇಕು, ಹೇಗೆ ಅದನ್ನು ಸರಿಪಡಿಸ್ಕೊಳ್ಬೇಕು ಅನ್ನೋದನ್ನ ತಿಳಿಸಲಿಕ್ಕೋಸ್ಕರ ಮಾಡಿರತಕ್ಕಂಥ ವಿಡಿಯೋ ಆಗಿದೆ. ಈಗ ನಿಮಗೆ ಒಂದು ವಿಶೇಷವಾದಂತಹ ಪರಿಹಾರ ಏನು ಅನ್ನುವಂಥದ್ದನ್ನು ಸಹ ತಿಳಿಸ್ತೇನೆ. ಗುರುಗ್ರಹದ ಆರಾಧನೆಯನ್ನ ಮಾಡುವ ವಿಧಾನಗಳು ಹಲವಾರು ರೀತಿಯಲ್ಲಿದೆ. ನಿಮಗೆ ಪರಿಹಾರವನ್ನ ಅತ್ಯಂತ ಸುಲಭ ಪರಿಹಾರಗಳನ್ನು ಸಹ ಹೇಳ್ತೇನೆ, ವಿಶೇಷ ಪರಿಹಾರಗಳನ್ನು ಸಹ ಹೇಳ್ತೇನೆ. ನೋಡಿ, ವಾರಕ್ಕೆ ಒಂದು ದಿವಸ ಗುರುವಾರ ಒಂದು ಹೊತ್ತು ನಿಮಗೆ ಈ ಬಿ ಪಿ, ಶುಗರು, ಮತ್ತೊಂದು ಇನ್ನೊಂದು ಯಾವುದೇ ಆರೋಗ್ಯ ಬಾಧೆ ಇಲ್ಲ ಅಂತಾದ್ರೆ, ವಾರಕ್ಕೆ ಒಂದು ಗುರುವಾರ, ವಾರದಲ್ಲಿ ಒಂದ್ಸಲ ಒಂದು ಗುರುವಾರ ಒಂದು ಹೊತ್ತು ಮಾತ್ರ ಉಪವಾಸ ಮಾಡತಕ್ಕಂಥದ್ದು ಬಹಳ ಉತ್ತಮ ಇವತ್ತಲ್ವಾ, ಗುರುವಿಗೆ ಅನುಕೂಲಕ್ಕೋಸ್ಕರವಾಗಿ. ಹಾಗೂ ಹಾಲು, ಹಣ್ಣು ಇಂತಹದ್ದೇ ಸೇವನೆ ಮಾಡ್ತಕ್ಕಂಥದ್ದು ತುಂಬಾ ಒಳ್ಳೆಯದು. ಆಮೇಲೆ ಇಡೀ ಗುರುವಾರ ಯಾವುದೇ ನಾನ್ ವೆಜ್, ಈರುಳ್ಳಿ, ಬೆಳ್ಳುಳ್ಳಿ, ತಮೋಗುಣ ಪ್ರಧಾನ ಆಹಾರ ತಿನ್ನಬಾರ್ದು, ಬಿಟ್ಟುಬಿಡ್ಬೇಕು. ಆಯ್ತಾ? ಒಂದು ಹೊತ್ತು ಉಪವಾಸ ಮಾಡುವಂಥದ್ದು ತುಂಬಾ ಒಳ್ಳೆಯದು. ಆಯ್ತಾ? ನೆಕ್ಸ್ಟ್, ಪ್ರತಿದಿನ ಬೆಳಗ್ಗೆ ಎದ್ದು ಗುರುಗ್ರಹದ ಅಷ್ಟೋತ್ರವನ್ನ ಪಠನೆ ಮಾಡ್ತಕ್ಕಂಥದ್ದು, ದಕ್ಷಿಣಾಮೂರ್ತಿ ಸ್ತೋತ್ರಗಳನ್ನ ಪಠನೆ ಮಾಡ್ತಕ್ಕಂಥದ್ದು, ಗುರು ದತ್ತಾತ್ರೇಯರ ವಜ್ರಕವಚ ಸ್ತೋತ್ರವನ್ನ ಪಠನೆ ಮಾಡ್ತಕ್ಕಂಥದ್ದು, ಇದು ಅತ್ಯುತ್ತಮವಾದಂತಹ ಪರಿಹಾರ ಆಗುತ್ತೆ. ಇನ್ನು 7 ಗುರುವಾರಗಳು
ವಾರಕ್ಕೊಂದ್ಸಲ 7 ಗುರುವಾರ ಅಥವಾ ತಿಂಗಳಿಗೊಂದು ಗುರುವಾರ 7 ತಿಂಗಳುಗಳ ತನಕ ಆದ್ರೂ ಪರವಾಗಿಲ್ಲ, ಹೆಂಗ್ ಬೇಕಾದ್ರೂ ಡಿವೈಡ್ ಮಾಡ್ಕೊಳ್ಳಿ ನಿಮ್ಮ ಅನುಕೂಲಕ್ಕೆ. ಅರಿಶಿನ ಬಣ್ಣದ ವಸ್ತ್ರದಲ್ಲಿ ಕಡಲೆಕಾಳು 1.25 kg ಕಡಲೆಕಾಳು ಅರಿಶಿನ ಬಣ್ಣದ ವಸ್ತ್ರದಲ್ಲಿ ಹಾಕಿ ಗಂಟು ಕಟ್ಟಿ ಅದನ್ನ ಮನೆ ಹತ್ತಿರದಲ್ಲಿರುವಂತಹ ಯಾವುದಾದ್ರೂ ದೇವಸ್ಥಾನದಲ್ಲಿರುವ ನವಗ್ರಹಗಳಲ್ಲಿ ಮಧ್ಯದಲ್ಲಿ ಸೂರ್ಯ ಇದ್ರೆ, ಪೂರ್ವಾಭಿಮುಖವಾಗಿ ಸೂರ್ಯ ಇದ್ರೆ, ಸೂರ್ಯನ ಎಡಭಾಗದಲ್ಲಿ ಮಧ್ಯದಲ್ಲಿರ್ತಕ್ಕಂಥದ್ದು ಗುರುಗ್ರಹನಾಗಿರ್ತಾನೆ. ಗುರುವಿನ ಮುಂದೆ ಇಟ್ಟು ಒಂದು ಅಷ್ಟೋತ್ತರ ಪೂಜೆಗಳನ್ನು ಮಾಡಿಸಿ ಅದನ್ನ ಆ ಪೂಜೆ ಮಾಡಿದ ಅರ್ಚಕರಿಗೆ ಆ ಗಂಟನ್ನು ದಾನ ಮಾಡಿ ನಮಸ್ಕಾರ ಮಾಡ್ಕೊಂಡು ಬರ್ತಕ್ಕಂಥದ್ದು ಅತ್ಯುತ್ತಮ. ಗೊತ್ತಾಯ್ತಲ್ವಾ? ನೆಕ್ಸ್ಟ್, ಈಗ ಹೇಗಿದ್ರು ಏಪ್ರಿಲ್ ಮೇ ಎಲ್ಲ ರಜೆ ಇದೆ. ದಯವಿಟ್ಟು ನಾನು ನಿಮಗೆ ಕೊಡುವ ಸಲಹೆ ಏನಪ್ಪ ಅಂತಂದರೆ, ಒಮ್ಮೆ ಗುರು ಸನ್ನಿಧಾನಗಳಿಗೆ ಹೋಗಿ ಬನ್ನಿ. ಅಂದರೆ ನೀವು ಗಾಣಗಾಪುರಕ್ಕೆ ಹೋಗಿ ಬರಬಹುದು, ಅಥವಾ ಮಂತ್ರಾಲಯಕ್ಕೆ ಹೋಗಿ ಬರಬಹುದು, ಅಥವಾ ನಮ್ಮ ಶ್ರೀಧರ ಸ್ವಾಮಿಗಳ ಒಂದು ಸಾಗರದಲ್ಲಿ ಶ್ರೀಧರ ಸ್ವಾಮಿಗಳ ಆಶ್ರಮ ಇದೆ, ವರದಹಳ್ಳಿ, ಅಲ್ಲಿಗೆ ಹೋಗಿ ಬರಬಹುದು. ಅಥವಾ ನೀವು ಯಾವ ಜನಾಂಗಕ್ಕೆ ನೀವು ಸೇರ್ಕೊಂಡಿರ್ತೀರೋ ನಿಮ್ಮ ಜನಾಂಗದ ಗುರುಮಠ ಇರುತ್ತೆ. ನಮ್ಮ ಮಠ ಇದು ಅಂತ, ಸೊ ನಮ್ಮ ಗುರುಗಳು ಅಂತ ಇರ್ತಾರೆ. ಸೊ ನಿಮ್ಮ ಜನಾಂಗದ ನಿಮ್ಮ ಗುರು ಮಠಕ್ಕೆ ಹೋಗಿ ಭೇಟಿ ಕೊಟ್ಟು ಆ ಗುರುಗಳಿಗೊಂದು ಪಾದ ಪೂಜೆಯನ್ನು ಮಾಡಿ ಅವರಿಗೆ ಏನಾದರೂ ಒಂದು ಸಮರ್ಪಣೆಯನ್ನು ಮಾಡಿಕೊಂಡು ಅವರಿಗೆ ನಮಸ್ಕಾರ ಮಾಡಿ ಅವ್ರ ಕೈಲಿ ಆಶೀರ್ವಾದ ಮಂತ್ರಾಕ್ಷತೆಗಳನ್ನು ಪಡ್ಕೊಂಡು ಬರುವಂಥದ್ದು ಕೂಡ ಅತ್ಯುತ್ತಮವಾದಂತಹ ಪರಿಹಾರಗಳಲ್ಲೇ ಒಂದಾಗಿರುತ್ತೆ. ಯಾಕೆಂದ್ರೆ ಗುರುವಿನ ಅನುಗ್ರಹ ಸಿಗಬೇಕು ನಿಮಗೆ ಅಂತ. ಆಯ್ತಲ್ವಾ? ನೆಕ್ಸ್ಟ್, ಇನ್ನೂ ಒಂದು ಸ್ವಲ್ಪ ಪವರ್ಫುಲ್ ಆಗಿರತಕ್ಕಂತಹ ಸನ್ನಿಧಾನ ಒಂದಿದೆ ನಿಮಗೆ. ತಮಿಳುನಾಡಲ್ಲಿ ನವಗ್ರಹಗಳ ಪ್ರತಿಯೊಂದು ಗ್ರಹಕ್ಕೂ ಒಂದೊಂದು ಸನ್ನಿಧಾನ ಇದೆ. ಅದರಲ್ಲಿ ಈಶ್ವರ ಪ್ರಧಾನವಾದ ದೇವರು ಹಾಗೂ ಮಿಕ್ಕಂತೆ ಅಲ್ಲಿ ಈಶ್ವರನ ಸ್ವರೂಪದಲ್ಲಿ ಒಂದು ಗ್ರಹ ಇರ್ತದೆ. ಆಯ್ತಲ್ವಾ? ಅಂತಹ ಸನ್ನಿಧಾನಗಳಲ್ಲಿ ಆಪತ್ಸಹಾಯೇಶ್ವರ ಸ್ವಾಮಿ, ಅದರಲ್ಲಿ ಗುರುಸ್ಥಳಂ ಅಂತ ಕರೀತಾರೆ. ಒಮ್ಮೆ ಹೋಗಿ ದರ್ಶನ ಮಾಡಿಕೊಂಡು ಬಂದರೆ ತುಂಬ ಅನುಕೂಲ ನಿಮಗೆ, ಗುರುವಿನ ಅನುಗ್ರಹ. ನಾನು ವಿಶೇಷವಾಗಿ ನಿಮಗೋಸ್ಕರ ಒಂದು ಅದ್ಭುತವಾದಂತಹ ಸಹಸ್ರ ಗುರು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇನೆ. ಇಲ್ಲಿ ಉದ್ದೇಶ ನೋಡಿ, ಗುರು ಸಂಚಾರ ಆಗುವಂಥದ್ದು ಮೇ 14ನೇ ತಾರೀಕು ಅಂದರೆ ನಿಮಗೊಂದು 15 ದಿನಗಳ ಹಿಂದೆ ನಿಮಗೋಸ್ಕರ ವಿಶೇಷವಾಗಿ ಪರ್ವ ದಿನದಂದು ಹೋಮ ಮಾಡಿ ಆ ಪ್ರಸಾದವನ್ನು ನಿಮಗೆ ಕಳಿಸ್ಕೊಡೋಕ್ಕೊಂದು ವಾರ ಆದರೂ ಕೂಡ ನಿಮಗೆ ಒಟ್ಟು 14ನೇ ತಾರೀಕಿನ ಒಳಗೆ ನಿಮಗೆ ಹೆಸರಲ್ಲಿ ಹೋಮನೂ ಆಯಿತು, ನಿಮ್ಮ ಕೈಯಲ್ಲಿ ಪ್ರಸಾದವೂ ಬಂದು ಸಿಕ್ತು ಅನ್ನುವ ರೀತಿಯಲ್ಲಾಗಲಿ ಅನ್ನುವ ಉದ್ದೇಶದಿಂದ ನಾವು ಏಪ್ರಿಲ್ 27ನೇ ತಾರೀಕು ಭಾನುವಾರ ಅಮಾವಾಸ್ಯೆ ಪರ್ವ ದಿನದಂದೇ ಸಹಸ್ರ ಗುರು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಹಾಗೂ ಒಂದು ವಿಶೇಷವಾದ ಒರಿಜಿನಲ್ ಯೆಲ್ಲೋ ಸಫೈರ್ ಕನಕ ಪುಷ್ಯರಾಗ, ಒರಿಜಿನಲ್ ಕನಕ ಪುಷ್ಯರಾಗ ರತ್ನವನ್ನು ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಸಹ. ಅದಾಯ್ತಲ್ವಾ? ಸೊ ಯಾವುದೇ ರೀತಿ ಅನುಮಾನವೇ ಬೇಡ, ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ. ಹಾಗೂ ಈ ಕನಕ ಪುಷ್ಯರಾಗ ರತ್ನವನ್ನ ಇನ್ನೂ ಎನರ್ಜೈಸ್ ಮಾಡಲಿಕ್ಕೆ ಮಣಿಕರ್ಣಿಕಾ ಹೋಮ ಅಂತ ಒಂದು ವಿಶೇಷವಾದ ಮಣಿಗಳನ್ನು ಸಹ ಶಕ್ತಿ ತುಂಬುವಂತಹ ಅದ್ಭುತವಾದಂತಹ ಒಂದು ಹೋಮ ಅದು. ಆಯ್ತಲ್ವಾ? ಸೊ ಸಹಸ್ರ ಗುರು ಶಾಂತಿ ಹೋಮ, ಮಣಿಕರ್ಣಿಕಾ ಮಂತ್ರ ಹೋಮವನ್ನು ಅವತ್ತಿನ ದಿವಸವೇ ಮಾಡ್ತಾ ಇದ್ದೇವೆ. ಜೊತೆಗೆ ರುದ್ರನ ಆರಾಧನೆ ಬಹಳ ಇಂಪಾರ್ಟೆಂಟ್. ಯಾಕೆಂದ್ರೆ ನೀವು ನವಗ್ರಹಗಳಲ್ಲಿ ನೋಡಿ, ಗುರುಸ್ಥಳಮಲ್ಲೂ ಪ್ರಧಾನ ಇರೋದು ಆಪತ್ಸಹಾಯೇಶ್ವರ ಸ್ವಾಮಿ. ಸೊ ಆ ರುದ್ರನಿಗೂ ಒಂದು ಹೋಮ, ರುದ್ರ ಹೋಮವನ್ನು ಮಾಡ್ತಾ ಇದ್ದೇವೆ. ಗೊತ್ತಾಯ್ತಲ್ವಾ? ಆಮೇಲೆ ಸ್ವಯಂವರ ಪಾರ್ವತಿ ಹೋಮ. ಯಾಕಂದ್ರೆ ಗುರುಬಲ ಅಂದ ತಕ್ಷಣ ನೀವು ವಿವಾಹದ ವಿಚಾರಗಳು ನಾನು ಹೇಳಿದ್ದೇನೆ, ವಿಡಿಯೋದ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೇನೆ, ಅವಿವಾಹಿತರಿಗೆ ವಿವಾಹದ ವಿಚಾರದಲ್ಲಿ ಗುರುಬಲ ಬೇಕು ಅಂತ. ಸೊ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರು ಶಾಂತಿ, ಶನಿ ಶಾಂತಿ, ಸಹಸ್ರ ಗುರು ಶಾಂತಿ ಜೊತೆಗೆ ಶನಿ ಶಾಂತಿ ಹೋಮ, ಜೊತೆಗೆ ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಎಲ್ಲದರಲ್ಲೂ ವಿಶೇಷವಾಗಿ ಈ ಒಂದು ಒರಿಜಿನಲ್ ಕನಕ ಪುಷ್ಯರಾಗ ರತ್ನ ಎನರ್ಜೈಸ್ ಆಗಿರುತ್ತೆ. ಈ ಒಂದು ರತ್ನವನ್ನ ನಾನು ಸ್ವತಃ ತಮಿಳುನಾಡಿನಲ್ಲಿರುವಂತಹ ಗುರುಸ್ಥಳಂ ಆಪತ್ಸಹಾಯೇಶ್ವರ ಸ್ವಾಮಿಯ ಸನ್ನಿಧಾನಕ್ಕೆ ನಾನೇ ಖುದ್ದು ಹೋಗಿ ಭೇಟಿ ಕೊಟ್ಟು ಅಲ್ಲಿ ಸ್ವಾಮಿಗೆ ದರ್ಶನವನ್ನು ಮಾಡಿ ಈ ಎಲ್ಲೋ ಸಫೈರ್ ರತ್ನಗಳನ್ನು, ಕನಕಪುಷ್ಯರಾಗ ರತ್ನಗಳನ್ನು ಒಂದು ಬಾಕ್ಸಲ್ಲಿ ಹಾಕಿ ಅದನ್ನ ಅಲ್ಲಿಯ ಗುರು ಸನ್ನಿಧಾನದಲ್ಲೇ ಕೊಟ್ಟು ಆ ಮೂಲ ಸ್ವಾಮಿಯ ವಿಗ್ರಹದ ಹತ್ರ ಅದನ್ನ ಇಟ್ಟಿಸಿ ಎನರ್ಜೈಸ್ ಮಾಡಿಸಿ ಪೂಜೆ ಮಾಡಿಸಿ ಅಲ್ಲಿಂದ ಪ್ರಸಾದ ಸ್ವರೂಪವಾಗಿ ಅದನ್ನೆಲ್ಲ ತೆಗೆದುಕೊಂಡು ಮತ್ತೆ ಪುನಃ ಮರಳಿ ಬಂದಿದ್ದೇನೆ. ಅದನ್ನೇ ನಾವು ಮತ್ತೆ ಪುನಃ ಸಹಸ್ರ ಗುರು ಶಾಂತಿ ಹೋಮದಲ್ಲಿ ಇಟ್ಟು ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಕ್ಕಂಥದ್ದು.
ಆಪತ್ಸಹಾಯೇಶ್ವರ ಸ್ವಾಮಿ ಸಮುದ್ರ ಮಂಥನ ಕಾಲದಲ್ಲಿ ಬಂದ ಹಾಲಾಹಲ ವಿಷ, ಆ ವಿಷವನ್ನ ಕುಡಿದು ತನ್ನ ಗಂಟ್ಲಲ್ಲಿ ಇಟ್ಟುಕೊಂಡು ಇಡೀ ಪ್ರಪಂಚವನ್ನ ಆಪತ್ತಿನಿಂದ ಕಾಪಾಡಿದ್ದಾನೆ. ನೀವು ಆ ಗುರುಸ್ಥಳಂ ಆಪತ್ಸಹಾಯೇಶ್ವರ ಸನ್ನಿಧಾನಕ್ಕೆ ಹೋದ್ರೆ ನೀವು ಎಷ್ಟು ದೊಡ್ಡ ಎಕರೆಗಟ್ಟಲೆ ಜಾಗದಲ್ಲಿ ಆ ದೇವಸ್ಥಾನ ಇದ್ರೂ ಸಹ ಆ ದೇವಸ್ಥಾನದ ಎಲ್ಲ 3 ಭಾಗಗಳಲ್ಲೂ ಸಹ ನಿಮಗೆ ನೀರಿದೆ. ಮಧ್ಯದಲ್ಲಿ ದೇವಸ್ಥಾನಕ್ಕೆ ಹೋಗುವಷ್ಟು ಜಾಗ ಮಾತ್ರ ನಿಮಗೆ ಭೂಮಿ ಇದೆ. ಸೊ ಸುತ್ತಲೂ ಜಲದ ಮಧ್ಯದಲ್ಲಿ ಆ ಆಪತ್ಸಹಾಯೇಶ್ವರ ಸ್ವಾಮಿ ಆ ಉರಿ ಎಂತ ಹೇಳ್ತೀವಿ, ಆ ವಿಷದ ಉರಿ ಇರ್ತಂತಲ್ಲ, ಅದರಿಂದಾಗಿ ಸ್ವಾಮಿ ತನ್ನ ಯಾವ ರೀತಿಯ ಸ್ವರೂಪದಲ್ಲಿದ್ದೋ ಆ ಸ್ವರೂಪವನ್ನು ಬಿಟ್ಟು ಹೊರಬಂದು ದಕ್ಷಿಣಾಮೂರ್ತಿ ಗುರುಸ್ವರೂಪದಲ್ಲಿ ಸನ್ನಿಧಾನ ಇರುವಂತಹ ಜಾಗವೂ ಸಹ ಅದಾಗಿದೆ. ಸೊ ಅದರಿಂದ ನಿಮಗೆ ಈಶ್ವರ ಗುರುವಿನ ಸ್ವರೂಪದಲ್ಲೂ ದಕ್ಷಿಣಾಮೂರ್ತಿ ಸ್ವರೂಪದಲ್ಲೂ ಜ್ಞಾನ ಸ್ವರೂಪದಲ್ಲೂ ಅಲ್ಲಿದ್ದಾನೆ, ಜೊತೆಗೆ ಲಿಂಗ ಸ್ವರೂಪದಲ್ಲೂ ಇರ್ತಾನೆ, ಹಾಗೂ ಅಮ್ಮನವರ ಸಾನ್ನಿಧ್ಯವೂ ಸಹ ಅಲ್ಲಿದೆ. ಅದ್ಭುತವಾದಂತಹ ಒಂದು ಸನ್ನಿಧಾನ ಅದು. ಈ ಗುರು ಸಂಚಾರ 1 ವರ್ಷಕ್ಕೊಮ್ಮೆ ಏನಾಗ್ತದೆ, ಆ ಸಂದರ್ಭದಲ್ಲಿ ಕೆಲ ಲಕ್ಷಗಳು ಅಂದ್ರೆ ಸುಮಾರು 8 ಲಕ್ಷ 10 ಲಕ್ಷ ಜನ ಬರ್ತಾರಂತಲ್ಲಿ. ರಥೋತ್ಸವ ಆ ಒಂದು ಸಮಯದಲ್ಲೇ ಬಹಳ ವಿಶೇಷವಾದ ದೇವತಾರಾಧನೆಗಳಾಗತ್ತಲ್ಲಿ. ವರ್ಷಕ್ಕೊಮ್ಮೆ ಗುರು ಸಂಚಾರ ಆಗೋ ಸಮಯದಲ್ಲಿ ಗುರುಸ್ಥಳಂನಲ್ಲಿ ಲಕ್ಷಾಂತರ ಜನ ಬರ್ತಾರೆ, 10 ಲಕ್ಷ ಜನ ಬರ್ತಾರೆ ಅಂತ ಅಲ್ಲಿಯ ಪ್ರಧಾನ ಅರ್ಚಕರ ನನ್ನ ಹತ್ರ ಹೇಳಿದ್ರು, ನಾನು ಈಗ ಹೋಗಿ ಮಾತಾಡಿಸಿದಾಗ ಹೇಳಿದ್ರಾಗಿ. ಸೊ ಅದರಿಂದ ಅಂತಹ ಒಂದು ಸನ್ನಿಧಾನದಲ್ಲಿ ಗುರು ಸ್ಥಳಂ ಅಂತ ಕರೆಸಿಕೊಳ್ಳುವ ಆ ಸನ್ನಿಧಾನದಲ್ಲಿ ನಮ್ಮ ಎಲ್ಲ ಯೆಲ್ಲೋ ಸಫೈರ್ ರತ್ನಗಳನ್ನು ಅಲ್ಲಿಡಿಸಿ ಎನರ್ಜೈಸ್ ಮಾಡಿಸಿ ಅಲ್ಲಿಂದ ನಾನು ತೆಗೆದುಕೊಂಡು ಬಂದಿದ್ದೇನೆ. ಹಾಗೂ ಅದನ್ನೇ ನಮ್ಮ ಯಾಗಶಾಲೆಯಲ್ಲಿ ನಾವು 27ನೇ ತಾರೀಕು ಭಾನುವಾರ ಅಮಾವಾಸ್ಯೆ ಪರ್ವಕಾಲದಲ್ಲಿ ಸಹಸ್ರ ಗುರು ಶಾಂತಿ ಹೋಮ, ಮಣಿಕರ್ಣಿಕಾ ಹೋಮದಲ್ಲಿಟ್ಟು ಆ 2 ಹೋಮಗಳಲ್ಲಿ ಎನರ್ಜೈಸ್ ಮಾಡಿ ನಾವು ನಿಮಗೆ ಸ್ಪೀಡ್ ಪೋಸ್ಟಲ್ಲಿ ನಾವು ಕಳಿಸ್ಕೊಡ್ತೇವೆ. ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆಯ ಕುಂಕುಮ ಪ್ರಸಾದ, ಅದರ ಜೊತೆಯಲ್ಲಿ ಈ ಒಂದು ಅಭಿಮಂತ್ರಿತ ಕನಕ ಪುಷ್ಯರಾಗ ರತ್ನವನ್ನು ನಾವು ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ. ಸೊ ಇಂತಹ ಒಂದು ಅದ್ಭುತವಾದಂತಹ ಒಂದು ರತ್ನಗಳನ್ನು ಅಲ್ಲಿಂದ ಎನರ್ಜೈಸ್ ಮಾಡ್ಕೊಂಡಿರ್ತ ಪ್ರತಿಯೊಬ್ಬರು ಸಹ ಇಟ್ಕೊಳ್ಬೇಕು. ನಾನು ಈ ಹಿಂದೆ ನೀವು ಕಳೆದು ಹೋಗಬಾರ್ದು ಅನ್ನೋ ಕಾರಣಕ್ಕೆ ಒಂದು ಉಂಗ್ರ ಥರ ಮಾಡಿಸ್ಕೊಟ್ಟಿದ್ದೆ. ಈ ಬಾರಿ ಒರಿಜಿನಲ್ ಆ ರತ್ನವನ್ನು ಹಾಗೆ ನಿಮಗೆ ಬಾಕ್ಸಲ್ಲಿ ಹಾಕಿ ಕೊಡ್ತಾ ಇದ್ದೇನೆ. ನೀವು ಡಾಲರ್ ಮಾಡಿಸ್ಕೊಳ್ಬಹುದು, ಅಥವಾ ನೀವೇ ಉಂಗ್ರ ಮಾಡಿಸ್ಕೊಳ್ಬಹುದು, ಅಥವಾ ನೀವು ಹಾಗೆ ದೇವ್ರ ಮನೆಯಲ್ಲೋ ಪಾಕೆಟಲ್ಲೋ ಇದನ್ನ ಹಾಗೆ ಇಟ್ಕೊಳ್ಬಹುದು. ಇದು ನಿಮಗೆ ಅದ್ಭುತವಾದಂತಹ ಗುರುವಿನ ಅನುಗ್ರಹವನ್ನು ಕೊಡುವ ಒರಿಜಿನಲ್ ಯೆಲ್ಲೋ ಸಫೈರ್ ಕನಕಪುಷ್ಯರಾಗ, ಒರಿಜಿನಲ್ ಕನಕಪುಷ್ಯರಾಗ. ನೀವು ಯಾರು ಬೇಕಾದರೂ ನಿಮಗೆ ಸಿಕ್ಕಿದ ನಂತರ ನೀವು ಲ್ಯಾಬ್ ಸರ್ಟಿಫಿಕೇಶನ್ ನೀವೇ ಮಾಡಿಸ್ಕೊಳ್ಬಹುದು. ಇದು ನಿಮಗೆ ಒರಿಜಿನಲ್ ಲ್ಯಾಬ್ ಸರ್ಟಿಫೈ ಮಾಡುವಂತಹ ISI ಮಾರ್ಕ್ ಇರ್ತಕ್ಕಂಥವ್ರ ಹತ್ರ ನೀವು ಹೋಗಿ ಕೊಟ್ಟರೆ ಅವರು ಸರ್ಟಿಫಿಕೇಶನ್ ಮಾಡಿ ಕೊಡ್ತಾರೆ. ಇವತ್ತೆಲ್ಲ ಸಾಮಾನ್ಯವಾಗಿ, ಯಾಕೆಂದರೆ ಕೆಲವರಿಗೆ ಇದಿರುತ್ತೆ. ಅದರಿಂದ ಇದನ್ನ ಕೊಡಲೇಬೇಕು ಅನ್ನುವ ಹಠಕ್ಕೆ ಬಿದ್ದು ನಾನು ನಿಮಗೆ ಕೊಡ್ತಾ ಇದ್ದೇನೆ. ಬಹಳ ಕಷ್ಟಪಟ್ಟು ಕೊಡ್ತಾ ಇದ್ದೇನೆ. ಇಷ್ಟು ಹೋಮಗಳನ್ನು ಮಾಡಿ ಒರಿಜಿನಲ್ ಬ್ಲೂ ಸಫೈರ್ ಅನ್ನ ನಾವು ಸಂಕಲ್ಪ ಸೇವೆಗೆ ತೆಗೆದುಕೊಳ್ಳುವ ಹಣದಲ್ಲಿ ಕೊಡೋದು ಬಹಳ ಕಷ್ಟ. ಆದರೂ ಸಹ ನಿಮಗೆ ಕೊಡಲೇಬೇಕು ಅನ್ನೋ ಉದ್ದೇಶದಿಂದ ನಾನೊಂದು ಬಹಳ ಶ್ರಮ ವಹಿಸಿ ಇದನ್ನು ನಿಮಗೆ ಕೊಡ್ತಾ ಇದ್ದೇನೆ. ಸೊ ದಯವಿಟ್ಟು ಹೇಳ್ತೇನೆ, ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಇದು ಲಿಮಿಟೆಡ್ ಸ್ಟಾಕ್, ಒಂದು ಲಿಮಿಟೆಡ್ ಸ್ಟಾಕ್ ನಾವು ತಂದಿಟ್ಕೊಂಡಿದ್ದೇವೆ. ಇದಿಷ್ಟನ್ನು ನಾನು ನಿಮಗೆ ತಲುಪಿಸಬಹುದು. ಇದು ಖಾಲಿ ಆಗೋಯ್ತು ಅಂದರೆ ಮತ್ತೆ ಪುನಃ ನಾವು ಕಡಿಮೆ ತಗೊಳಕ್ಕಾಗಲ್ಲ, ಹಾಗೂ ನಮ್ಮ ಹತ್ರ ಇರೋದು ಇಲ್ಲ. ಸೊ ಅದರಿಂದ ದಯವಿಟ್ಟು ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ, ಹಾಗೂ ಎಲ್ಲ ಪ್ರಸಾದಗಳು ಸ್ಪೀಡ್ ಪೋಸ್ಟಲ್ಲಿ ನಾವು ನಿಮಗೆ ಕಳಿಸ್ಕೊಟ್ಬಿಡ್ತೇವೆ. 27ನೇ ತಾರೀಕು ಭಾನುವಾರ ಹೋಮ ಆಗುತ್ತೆ ಅಂದರೆ 28ನೇ ತಾರೀಕಿನ ನಂತರ ನಾವು ನಿಮಗೆ ಒಂದೊಂದೇ ಪ್ರಸಾದವನ್ನು ಎಲ್ಲರಿಗೂ ಸಹ ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಡ್ತೇವೆ. ಸೊ ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಈ ವಿಚಾರ ತಿಳಿಸೋ ಥರ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಕಡ್ಡಾಯವಾಗಿ ಶೇರ್ ಮಾಡಿ. ಈ ವಿಡಿಯೋನ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.